ಸದ್ದೆ ಇರದ ಉತ್ಸವ. ಹಾಯ್ ಬಾಸು, ನನ್ನ ಹೆಸರು ಮನು. ಸೊ ನಿಮಗೋಸ್ಕರ ತಂದಿನಿ ಮತ್ತೊಂದು ಲಿರಿಕಲ್ ಟ್ರೆಂಡಿಂಗ್ ವಿಡಿಯೋ. ಸೊ ಫ್ರೆಂಡ್ಸ್, ನೀವು ಆ್ಯಸ್ ಇಟ್ ಈಸ್ ಏನು ಮಾಡ್ತೀರಿ ಗೊತ್ತಾ? ಇವಾಗ ಸೊ ಅಲೈಟ್ ಮಿಷನ್ ಓಪನ್ ಮಾಡ್ಕೊಂಡು ನಂತರ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಮೇಲೆ ಇಟ್ಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಸೆಕೆಂಡ್ನ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಸಾಂಗ್ನ ಆ್ಯಡ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು ಅಂದ್ಕೊಂಡ್ರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾ ಜಸ್ಟ್ ಒಂದು ವಿಡಿಯೋದಲ್ಲಿದೆ, ಸೊ ನಾನು ಅದನ್ನ ಎಕ್ಸ್ಪೆಕ್ಟ್ ಆಡಿಯೋ ಮಾಡ್ಕೋತೀನಿ. ಸೊ ಮಾಡ್ಕೊಂಡ ನಂತರ ನೋಡಿ, ಸೊ ನೀವು ಏನು ಮಾಡ್ಬೇಕಂದ್ರೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫೋಟೋನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡ ನಂತರ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಬೇಕು. ಈ ಫೋಟೋಗಳೆಲ್ಲ ಎಲ್ಲಿ ಸಿಗ್ತಾವೆ ಅಂತ ಕೇಳಿದರೆ, ಸೊ ಪಿಂಟ್ರೆಸ್ಟ್ ಅಂತ ಆ್ಯಪ್ ಇದೆ. ಸೊ ಅದರಲ್ಲೇ ಹೆಚ್ಚಾನ ಬಳಸೋದೆಲ್ಲ ಎಡಿಟಿಂಗಿಗೆಲ್ಲ. ಸೊ ಬ್ಯಾಕ್ಗ್ರೌಂಡ್ ಫೋಟೋಸ್ ಎಲ್ಲ ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೋದು. ಸೊ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಫಸ್ಟ್ ಲಿರಿಕ್ ಏನಿದೆ ನೋಡಿ, ಸೊ ನನ್ನ ಫಸ್ಟ್ ಲಿರಿಕ್ಸು ಸದ್ಯ ಇರೋದು ಏನೋ ಸಮಥಿಂಗ್ ಇದೆ. ಸೊ ಅದನ್ನ ಅದಕ್ಕಿಂತ ಮುಂಚೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ತೊಗೊಂಡು ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಥರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ನ ಬ್ಲ್ಯಾಕ್ ಇಟ್ಕೊಂಡ ನಂತರ ಇದನ್ನ ವಿಡಿಯೋ ಲೆಂತ್ ಸಾಂಗ್ ಲೆಂತ್ ಎಲ್ಲಿವರೆಗೂ ಇದೆ ನೋಡಿ, ಸೊ ಅಲ್ಲಿವರೆಗೂ ಇದನ್ನ ಈ ಥರ ಅಲ್ಲಿವರೆಗೂ ಇದನ್ನು ಕೂಡ ಡ್ರ್ಯಾಗ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಒಪಾಸಿಟಿ 60 ಇಟ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಸೆಂಟರ್ ಬರೋ ಹಂಗೆ ಕ್ಲಿಕ್ ಮಾಡಿಕೊಂಡು ಹ್ಯಾಂಡ್ ಸೆಟ್ಟಿಂಗ್ ಅಂತ ಫೌಂಟ್ ಇದೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಲೈನ್ ಇದೆ ನೋಡಿ, ಆ ಲಿರಿಕ್ ಏನಿದೆ ನೋಡಿ, ಸೊ ಸದ್ದೆ ಇರದ ಸೊ ಈ ಥರ ಟೈಪ್ ಮಾಡಿಕೊಂಡು ಕಲರ್ನ ವೈಟ್ ಇಟ್ಕೊಂಡು ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ, ಒಂದು 24 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ನಿಮ್ಗೊಂದು ಪ್ರಾಜೆಕ್ಟ್ನ ನಾನು ಡಿಸ್ಟ್ರಿಬ್ಯೂಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಗೆ ಅಲರ್ಟ್ ಮಿಷನ್ ಬಂದು ಇಂಪೋರ್ಟ್ ಆಗುತ್ತೆ. ಸೊ ಇಂಪೋರ್ಟ್ ಆಗೋಂಥ ಅದನ್ನ ಎಫೆಕ್ಟ್ ಮೇಲೆ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಯಾಕೆ ಇವಾಗ ಮಾಡ್ತಾ ಇದ್ದೀರಲ್ಲ ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಬರ್ದಿರ್ತಿರಲ್ಲ, ಸೊ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡ್ಕೊಂಬಿಡಿ. ನೋಡಿ ಈ ಥರ ನಿಮಗೆ ಒಂದು ಒಳ್ಳೆ ಯೂನಿಕ್ ಆಗಿರೋ ಎಫೆಕ್ಟು ಸಿಕ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಆ ನೆಕ್ಸ್ಟ್ ಏನಿದೆ ನೋಡಿ, ಉತ್ಸವ. ಸೊ ಅದನ್ನೇ ಇಲ್ಲಿ ಜಸ್ಟ್ ನೀವು ಇದನ್ನ ಟೈಮರಿಂದ ಇನ್ಕ್ರೀಸ್ ಮಾಡಿಕೊಂಡು ಉತ್ಸವ ಸೊ ಈ ಥರ ಟೈಪ್ ಮಾಡಿಕೊಂಡ್ರೆ ನೋಡಿ. ಆಮೇಲೆ ನೆಕ್ಸ್ಟ್ ಅದನ್ನೇ ಕಾಪಿ ಮಾಡ್ಕೊಂಡಿರ್ತಿರಲ್ಲ, ಜಸ್ಟ್ ಅದನ್ನೇ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ ಇದೆ ನೋಡಿ, ಪ್ರೀತಿ ಒಂದೇ ಅಲ್ಲವೇ. ಸೊ ಇನ್ನು ಜಸ್ಟ್ ಇಲ್ಲಿ ಟೈಪ್ ಮಾಡ್ಬಿಡೋದು, ಇಷ್ಟೇ ಸಿಂಪಲ್ ಆಗಿದೆ ಎಡಿಟಿಂಗ್ಸು ಫ್ರೆಂಡ್ಸು. ಪ್ರೀತಿ ಸೊ ಸಮಥಿಂಗ್ ಇರದೆ. ಸೊ ನೀವು ಜಸ್ಟ್ ಈ ಥರ ಈ ಮೆಥಡ್ನ ನೀವು ಯೂಸ್ ಮಾಡಿಬಿಟ್ರೆ ನೀವು ಕಂಪ್ಲೀಟಾಗಿ ಇಲ್ಲಿವರೆಗೂ ಮಾಡಿಕೊಂಡು ಸೊ ಮೇಲೆ ಸೇರ್ ಆಪ್ಷನ್ ಕಾಣ್ತಿದ್ದೀರಾ, ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ತಕ್ಕಂಗೆ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಸೊ ನಿಮ್ಮೊಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.